ಅದಕ್ಕಾಗಿ ಗೋಕಾಕ್ ಅವ್ರು ಬರ್ತಾರೇನೋ ಅನ್ನುವಂಥದ್ದು, ಆದರೆ ಅದೇ ಕಾಲ ರಮೇಶ್ ಜಾರಕಿಹೊಳಿ ಬಿಡ್ತಾರೇನೋ ಅನ್ನುವಂಥದ್ದು ಎರಡು ಚರ್ಚೆಗಳು ಜೋರು ನಡೆದಾವೆ. ಈ ಸಂದರ್ಭದಲ್ಲಿ ಎಲ್ಲ ನೆಲೆಗಟ್ಟಿನಲ್ಲಿ ರಮೇಶ್ ಕತ್ತಿಯವರ ಒಂದು ರಾಜಕೀಯ ಇವತ್ತೀಗ ನೀವು ಬಾಗಲಕೋಟೆ ಮಾತಾಡಿದ್ದು ನೀವು ಕೇಳಿರ್ಬೋದು. ನಾವು ಬೆಳಗಾವಿಯಿಂದ ಓಡಿಸಿದ್ದೀವಿ ಅನ್ನುವಂಗೆ ಮಾತಾಡಿದ್ದರು ಅವರು. ಅವ್ರನ್ನ ಬೆಳಗಾವಿಯಿಂದ ಓಡುವಿಗೆಲ್ಲ ಜಾರಕಿಹೊಳಿ ಹೋದರು, ಬೆಳಗಾವಿ ಮೇಲೆ ಹೇಳ್ತಾನೆ ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಒಂದು ಏನಪ್ಪ ಇತ್ತೀಚಿನಿಂದಲೇ ಕತ್ತಿಯವರು ಜಾರಕಿಹೊಳಿ ವಿರೋಧಿಗಳನ್ನೆಲ್ಲ ಒಂದುಗೂಡಿಸುವಲ್ಲೇ ಯಶಸ್ವಿ ಆಗ್ತಾ ಇದ್ದಾರಾ ಅನ್ನುವಂಥ ಮಾತು. ಈ ಸಂದರ್ಭದಲ್ಲಿ ಒಂದು ಇನ್ನೊಂದು ಮಾತು ಬರ್ತಾಯಿದೆ. ಯಾಕಂದ್ರೆ ಇದೆಲ್ಲ ನನಗೆ ಗೋಕಾಕದ ಬಗ್ಗೆ ಏನೋ ಒಂದು ವಿಚಾರಗಳು ಮತ್ತು ಆದರೆ ಈ ಸಂದರ್ಭದಲ್ಲೇ ಈ ಒಂದು ನಮ್ಮ ಬದಿಯ ಮೂಡಲಗಿಯಲ್ಲಿ ಅಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರ ಬಲಿಷ್ಠ ಹೋಟಿ ಆಗಿಬಿಟ್ಟದು. ಅಲ್ಲಿ ಯಾರೂ ಬಾಲಚಂದ್ರ ವಿರುದ್ಧವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣ. ಹೌದು, ಅದೇ ರೀತಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಜನರಿಗೆ ಬೇಡ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಜೊತೆಗೆ ಪ್ರತಿಯೊಂದು ಫಂಕ್ಷನ್ದಲ್ಲೂ ಅವ್ರು ಭಾಗಿಯಾಗ್ತಾ ಇದ್ದಾರೆ. ಒಂದು ಎಲ್ಲರೂ ತಮ್ಮೊಳಗೆ ತೊಗೊಂಡು ಎಲ್ಲ ಜಾತಿ ಧರ್ಮಗಳು ನೋಡಾರ್ದು. ಯಾಕಂದ್ರೆ ಆ ಭಾಗದಲ್ಲಿ ಅವ್ರ ಸಮುದಾಯದ ಜನ ಭಾಳ ಕಡಿಮೆ, ಆದರೂ ಅವ್ರು ಗೆಲ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡ್ತಾಯಿದ್ದಾರೆ. ಇದರ ಅರ್ಥ ಇಷ್ಟ, ಮತ್ತೇನಿಲ್ಲ. ಮತ್ತು ದುಡ್ಡು ಹಂಚೋದು ಮಾಡೋದು ಎಲ್ಲರೂ ಒಬ್ಬರೊಬ್ಬರು ಆರೋಪ ಮಾಡ್ತಾರೆ. ಕರೆಸು ಅವ್ರು ಬಿಟ್ಟಿದ್ದು ಪ್ರೂವ್ ಮಾಡಬೇಕಾಯ್ತು ಅವ್ರು ವಿರೋಧಿಗಳದ್ದು, ಅದೇನು ನಮ್ಮದಂತೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ಹೇಳುವಂಥದ್ದು ಆ ಭಾಗದಲ್ಲಿ ಒಬ್ಬರು ಪ್ರಬಲ ಅವ್ರಿಗೆ ವಿರೋಧಿ ಒಬ್ಬರು ಬರುವಂಥ ಸಾಧ್ಯತೆಗಳು ಇದ್ದರೆ ಗಡಾದವ್ರ ಬಗ್ಗೆ ಅದ. ಬಟ್ ಗಡಾದವ್ರಿಗೆಲ್ಲ ಹೆಲ್ಪ್ ಮಾಡಬೇಕಲ್ಲ, ಉಳಿಸ್ಬೇಕಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಅವ್ರು ಸೇಫೆಸ್ಟ್ ಅಂತ ಇದ್ದಾರೆ. ಇದೇ ಸಂದರ್ಭದಲ್ಲೇ ನಮ್ಮ ವಿ ಎಲ್ ಪಾಟೀಲರ ಕುಟುಂಬದವ್ರು ಏನಾದರೂ ಆ ಒಂದು ಭಾಗದಲ್ಲಿ